ಭೀಮೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಮನೆಗಳು ಜಲಾವೃತ ಆಗಿದೆ, ಬೆಳೆಗಳು ಮುಳುಗಿ ಹೋಗಿದೆ. ರೈತರಿಗೆ ಮಳೆ ಬರೆ ಎಳೆದಿದೆ. ಮೇವಿಲ್ಲದೆ ಜಾನುವಾರುಗಳು ಪರಿತಪಿಸ್ತಾ ಇದೆ. ಒಟ್ಟಿನಲ್ಲಿ ಮಳೆ ಎಲ್ಲಾ ರೀತಿಯಲ್ಲೂ ಕೂಡ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಮಹಾಮಳೆಗ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಅಕ್ಷರಶಃ ನಲ್ಲಿ ಹೋಗ್ಯದ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ತನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಟೋಟಲಿ ನನ್ನ ಜನಜೀವನ ಅಸ್ತವ್ಯಸ್ತ ಆಗ್ಯದ. ಚಡಚಣ, ಇಂಡಿ, ಆಲಮೇಲ ತಾಲೂಕು, ಸಿಂದಗಿ ತಾಲೂಕು ಸೇರಿದಂತೆ ಬಹುತೇಕ ಭೀಮಾ ತೀರದ ನದಿ ಪಾತ್ರದ ಜನರು ಈ ಪ್ರವಾಹ ಬಂದು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು. ಮಹಾಮಳೆಗೆ ಮುಳುಗಿದ ಉತ್ತರ, ಭೀಮೆ ಆರ್ಭಟಕ್ಕೆ ಬದುಕು ಹರೋಹರ. ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮರಣ ಮಳೆಗೆ ಬದುಕು ಬೀದಿಗೆ ಬಿದ್ದಿದೆ. ಹಳ್ಳಿಗಳು ಮುಳುಗಿವೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಅಪೋಷಣ ಆಗಿವೆ. ವರುಣಾರ್ಭಟಕ್ಕೆ ಗಡಿ ಜಿಲ್ಲೆ ಬೀದರ್ನಲ್ಲಿ ರೈತ ಕಣ್ಣೀರು ಹಾಕುತ್ತಿದ್ದಾರೆ. ಮಾಂಜ್ರಾ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು, ಸಾವಿರಾರು ಎಕರೆ ಜಮೀನು ಜಲಾವೃತ ಆಗಿದೆ. ಮಳೆ ಇರಬಹುದು. ಎರಡನೇದು ಈಗಾಗಲೇ ಮಹಾರಾಷ್ಟ್ರದ ತನೇಗಾಂವ್ ಡ್ಯಾಮಿಂದ ನೀರು ಬಿಡ್ತಾರ. ಆ ನೀರಿನ ಅವಾಂತರ ಕೂಡ ನೋಡಬಹುದು ನೀವು. ಯಾವ ರೀತಿ ಅಲ್ಲಿ ರಸ್ತೆ ಕಾಣ್ತಾ ಇದೆ, ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿ ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳು ಮುಳುಗೋಗಿವೆ, ಗಿಡ ಮರಗಳು ಮುಳುಗೋಗಿವೆ. ರೈತರ ಬದುಕು, ಉದ್ದು, ಹೆಸರು, ಸೋಯಾ, ರೈತರ ಹೊಲಗಳದಂತೂ ಪರಿಸ್ಥಿತಿನೇ ಹೇಳಕ್ ಬರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ರೈತರು ಸರ್ಕಾರ ವಿರುದ್ಧ ಹಿಡಿಶಾಪ್ ಹಾಕ್ಲತ್ತಾರೆ. ಕೇಳಗಿ ಗ್ರಾಮಕ್ಕೆ ಭೀಮೆ ಜಲದಿಗ್ಬಂಧನ. ವಿಜಯಪುರ ಜಿಲ್ಲೆಯಲ್ಲಿ ಭೀಮೆ ಆರ್ಭಟ ಜೋರಾಗಿದೆ. ಕೇಳಗಿ ಗ್ರಾಮಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಬೋಟ್ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಶ್ರೀ ಗುರು ಬಸವರಾಜೇಂದ್ರ ಮಠ ಸಂಪೂರ್ಣ ಜಲಾವೃತವಾಗಿದೆ. 10 ಅಡಿಗಿಂತಲೂ ಹೆಚ್ಚು ನೀರು ಇರುವಂತದ್ದು. ಕೆಲವೊಂದು ಕಡೆ 5 ಅಡಿ ಇದೆ, ಕೆಲವೊಂದು ಕಡೆ 3 ಅಡಿ ಇದೆ. ಹೀಗೆ ಒಟ್ಟಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರತಕ್ಕಂಥದ್ದು. ದೇವಸ್ಥಾನ ಜಲಾವೃತ, ಮನೆಗಳಿಗೆ ನುಗ್ಗಿದ ನೀರು. ಮಹಾಮಳೆಗೆ ವಿಜಯಪುರ ಬೆಚ್ಚಿ ಬಿದ್ದಿದೆ. ಭೀಮೆಯ ಪ್ರವಾಹಕ್ಕೆ ಇಂಡಿ, ಆಲಮೇಲದಲ್ಲಿ ಮನೆ, ದೇವಸ್ಥಾನ, ಅಂಗಡಿಗಳು ಜಲಾವೃತವಾಗಿವೆ. ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಹೊಡೆತ ನೀಡಿದೆ. ಮೇವು ನೀರಿಲ್ಲದೆ ಜಾನುವಾರುಗಳ ಮೂಕ ರೋದನೆ. ಭೀಮೆ ಪ್ರವಾಹದ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ಜರ್ಜರಿತ ಆಗಿದೆ. ಶಹಾಪುರ ತಾಲೂಕಿನ ರೋಜಾ ಗ್ರಾಮಕ್ಕೆ ನೀರು ನುಗ್ಗಿದೆ. ಊರು ತೊರೆದು ಕಾಳಜಿ ಕೇಂದ್ರಕ್ಕೆ ಜನರು ಶಿಫ್ಟ್ ಆಗ್ತಿದ್ದಾರೆ. ಮೇವು ನೀರಿಲ್ಲದೆ ಜಾನುವಾರುಗಳ ಮೂಕರೋದನೆ ಹೇಳತೀರದಾಗಿದೆ. ಹಾವು ಚೇಳು ಒಳಗಡೆ ಬರ್ತಾ ಇದೆ. ಬೇಕಾದ್ರೆ ಮೆಂಬರ್ ಬಂದಾರ ಶಾಪುರ್ಲಿಂತ, ಇಲ್ಲಿ ಯಾರ ರಾತ್ರಿಗೆ ಅವ್ರಿಗೆ ಕೇಳ್ರಿ. ಅದ್ ಯಾರ ಅಧಿಕಾರಿಗಳಾರ ಎಲ್ಲ ದೌಡ ಪಟ್ನಂತ ಶಿಫ್ಟ್ ಮಾಡ್ಬೇಕಿದು. ಏನಾದ ಗತಿ ಅಂದ್ರೆ ಪೂರಾ ಸುತ್ತ ನೀರಾಗಿದೆ. ಎಲ್ಲಿ ನೋಡಿದ್ರು ನೀರೇ ನೀರು ಸುತ್ತ ನೀರಾಗಿ ಕೇಸಿ ಪೂರಾ ಮುಳುಗ ಪರಿಸ್ಥಿತಿಯಲ್ಲಿ ಇದ್ದೀವಿ. ಗಾಳಿ ಮಳೆಗೆ ನೆಲಕ್ಕುರುಳಿದ ಪಪ್ಪಾಯ ಬೆಳೆ. ಗಾಳಿ ಮಳೆಗೆ ಕಲಬುರಗಿ ರೈತರು ನಲುಗಿದ್ದಾರೆ. ಅಫಜಲಾಪುರ ತಾಲೂಕಿನ ಪಪ್ಪಾಯ ಬೆಳೆ ನಾಶವಾಗಿದೆ. ಹಾಕಿದ ಬಂಡವಾಳ ಬರ್ತಿಲ್ಲವೆಂದು ರೈತರು ಕಂಗಾಲಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹೊರವಲಯದಲ್ಲಿರುವಂತಹ ಪಪಾಯಿ ಹೊಲದಲ್ಲಿರುವಂತದ್ದು. ಇಲ್ಲಿ ಬಿರುಗಾಳಿ ಸಹಿತ ಬೀಸಿದಂತ ಏನು ಮಳೆಗೆ ಪಪಾಯಿ ಗಿಡಗಳು ನೆಲಕ್ಕುರುಳಿರುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈ ಗಿಡಗಳು ಏನೋ ಕಾಯಿ ಬಿಟ್ಟಿರುವಂತದ್ದು ಅದೆಲ್ಲವೂ ಕೂಡ ಇದೀಗ ನೆಲಕ್ಕುರುಳು ಬಿದ್ದಿರುವಂತದ್ದು. ಬಾಗಲಕೋಟೆಯಲ್ಲಿ ಮಲಪ್ರಭಾ ಆರ್ಭಟ. ಬಾಗಲಕೋಟೆಯಲ್ಲಿ ಮಹಾಮಳೆ ಅವಾಂತರ ಸರಮಾಲೆ ಸೃಷ್ಟಿಸಿದೆ. ಮಲಪ್ರಭಾ ನದಿ ತೀರದ ಬೆಳೆಗಳು ಜಲಾವೃತವಾಗಿದೆ. ಬೀರನೂರು ಗ್ರಾಮದಲ್ಲಿ ಕಬ್ಬು ಬೆಳೆ ನಾಶವಾಗಿದೆ. ಮಹಾಮಳೆಗೆ ಉತ್ತರ ಕರ್ನಾಟಕದ ಜನರು ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭೀಮೆ ಆರ್ಭಟಕ್ಕೆ ಉತ್ತರ ಕರ್ನಾಟಕ ಬೆಚ್ಚಿ ಬಿದ್ದಿದೆ. ಮನೆಗಳು ಜಲಾವೃತ ಆಗಿದೆ, ಬೆಳೆಗಳು ಮುಳುಗಿ ಹೋಗಿದೆ.
ರೈತರಿಗೆ ಮಳೆ ಬರೆ ಎಳೆದಿದೆ. ಮೇವಿಲ್ಲದೆ ಜಾನುವಾರುಗಳು ಪರಿತಪಿಸ್ತಾ ಇದೆ. ಒಟ್ಟಿನಲ್ಲಿ ಮಳೆ ಎಲ್ಲಾ ರೀತಿಯಲ್ಲೂ ಕೂಡ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಮಹಾಮಳೆಗ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಅಕ್ಷರಶಃ ನಲ್ಲಿ ಹೋಗ್ಯದ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಆ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಟೋಟಲಿ ನನ್ನ ಜನಜೀವನ ಅಸ್ತವ್ಯಸ್ತ ಆಗ್ಯದ. ಪುರದ ಚಡಚಣ ಇಂಡಿ ಆಲ್ಮೇಲ ತಾಲೂಕು ಸಿಂದಗಿ ತಾಲೂಕು ಸೇರಿದಂತೆ ಬಹುತೇಕ ಭೀಮಾ ತೀರದ ನದಿ ಪಾತ್ರದ ಜನರು ಈ ಪ್ರವಾಹ ಬಂದು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸುರಿದಂತಹ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ರೈತಾಪಿ ವರ್ಗ ಅಕ್ಷರಶಃ ಈ ಒಂದು ಮಳೆಗೆ ಕಂಗಾಲಾಗಿ ಹೋಗಿರುವಂತದ್ದು. ಮಹಾಮಳೆಗೆ ಮುಳುಗಿದ ಉತ್ತರ, ಭೀಮೆ ಆರ್ಭಟಕ್ಕೆ ಬದುಕು ಹರೋಹರ. ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮರಣ ಮಳೆಗೆ ಬದುಕು ಬೀದಿಗೆ ಬಿದ್ದಿದೆ. ಹಳ್ಳಿಗಳು ಮುಳುಗಿವೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಅಪೋಷಣ ಆಗಿವೆ. ವರುಣಾರ್ಭಟಕ್ಕೆ ಗಡಿ ಜಿಲ್ಲೆ ಬೀದರ್ನಲ್ಲಿ ರೈತ ಕಣ್ಣೀರು ಹಾಕುತ್ತಿದ್ದಾರೆ. ಮಾಂಜ್ರಾ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಸಾವಿರಾರು ಎಕರೆ ಜಮೀನು ಜಲಾವೃತ ಆಗಿದೆ. ಮಳೆ ಇರಬಹುದು. ಎರಡನೇದು ಈಗಾಗಲೇ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ನೀರು ಬಿಡ್ತಾರೆ. ಆ ನೀರಿನ ಅವಾಂತರ ಕೂಡ ನೋಡಬಹುದು ನೀವು. ಯಾವ ರೀತಿ ಅಲ್ಲಿ ರಸ್ತೆ ಕಾಣ್ತಾ ಇದೆ, ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿ ದೊಡ್ಡ ದೊಡ್ಡ ವಿದ್ಯುತ್ ಕಂಬಗಳು ಮುಳುಗೋಗಿವೆ, ಗಿಡ ಮರಗಳು ಮುಳುಗೋಗಿವೆ. ರೈತರ ಬದುಕು, ಉದ್ದು, ಹೆಸರು, ಸೋಯಾ, ರೈತರ ಹೊಲಗಳದಂತೂ ಪರಿಸ್ಥಿತಿನೇ ಹೇಳಕ್ ಬರಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ರೈತರು ಸರ್ಕಾರ ವಿರುದ್ಧ ಹಿಡಿಶಾಪ್ ಹಾಕ್ಲತ್ತಾರ. ಕೇಡಗಿ ಗ್ರಾಮಕ್ಕೆ ಭೀಮೆ ಜಲದಿಗ್ಬಂಧನ. ವಿಜಯಪುರ ಜಿಲ್ಲೆಯಲ್ಲಿ ಭೀಮೆ ಆರ್ಭಟ ಜೋರಾಗಿದೆ. ಕೇಡಗಿ ಗ್ರಾಮಕ್ಕೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ಬೋಟ್ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗುತ್ತಿದೆ. ಶ್ರೀ ಗುರು ಬಸವರಾಜೇಂದ್ರ ಮಠ ಸಂಪೂರ್ಣ ಜಲಾವೃತವಾಗಿದೆ. 10 ಅಡಿಗಿಂತಲೂ ಹೆಚ್ಚು ನೀರು ಇರುವಂತದ್ದು. ಕೆಲವೊಂದು ಕಡೆ 5 ಅಡಿ ಇದೆ, ಕೆಲವೊಂದು ಕಡೆ 3 ಅಡಿ ಇದೆ. ಹೀಗೆ ಒಟ್ಟಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರತಕ್ಕಂಥದ್ದು. ದೇವಸ್ಥಾನ ಜಲಾವೃತ, ಮನೆಗಳಿಗೆ ನುಗ್ಗಿದ ನೀರು. ಮಹಾಮಳೆಗೆ ವಿಜಯಪುರ ಬೆಚ್ಚಿ ಬಿದ್ದಿದೆ. ಭೀಮೆಯ ಪ್ರವಾಹಕ್ಕೆ ಇಂಡಿ ಆಲಮೇಲದಲ್ಲಿ ಮನೆ, ದೇವಸ್ಥಾನ, ಅಂಗಡಿಗಳು ಜಲಾವೃತವಾಗಿವೆ. ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಹೊಡೆತ ನೀಡಿದೆ. ಮೇವು ನೀರಿಲ್ಲದೆ ಜಾನುವಾರುಗಳ ಮೂಕ ರೋದನೆ. ಭೀಮೆ ಪ್ರವಾಹದ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ಜರ್ಜರಿತ ಆಗಿದೆ. ಶಹಾಪುರ ತಾಲೂಕಿನ ರೋಜಾ ಗ್ರಾಮಕ್ಕೆ ನೀರು ನುಗ್ಗಿದೆ. ಊರು ತೊರೆದು ಕಾಳಜಿ ಕೇಂದ್ರಕ್ಕೆ ಜನರು ಶಿಫ್ಟ್ ಆಗ್ತಿದ್ದಾರೆ. ಮೇವು ನೀರಿಲ್ಲದೆ ಜಾನುವಾರುಗಳ ಮೂಕರೋದನೆ ಹೇಳತೀರದಾಗಿದೆ. ಹಾವು ಚೇಳು ಒಳಗಡೆ ಬರ್ತಾ ಇದೆ. ಬೇಕಾದ್ರೆ ಮೆಂಬರ್ ಬಂದಾರ ಶಾಪುರ್ಲಿಂತ, ಇಲ್ಲಾರ ರಾತ್ರಿಗೆ ಅವ್ರಿಗೆ ಕೇಳ್ರಿ. ಅದ್ ಯಾರು ಅಧಿಕಾರಿಗಳಾರ ಎಲ್ಲ ದೌಲ ಪಟ್ನ ಅಂತ ಶಿಫ್ಟ್